ನಮ್ಮ HLBC ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಡಿನಲ್ಲಿ ಸುಮಾರು 14 ವಿತರಣಾ ನಾಲೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತದೆ. ಅದರಲ್ಲಿ ಉತ್ತರದಲ್ಲಿ ಸುಮಾರು 8 ವಿತರಣಾ ನಾಲೆಗಳಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ ಅಂತ ಹೇಳಿದ್ದಾರೆ. ಆಗಿದೆ ಅಂದರೆ 30% ಆಗಿದೆ. ಆದರೆ ಟೈಲೆಂಡ್ಗೆ ನೀರು ಹೋಗ್ತಾ ಇಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇನೆ. ಉಳಿದಿರ್ತಕ್ಕಂಥ 6 ವಿತರಣಾ ನಾಲೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗದ ರೀತಿ ಟೈಲೆಂಡ್ಗೆ ನೀರು ಹೋಗ್ತಾ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ HLBC ಅಡಿನಲ್ಲಿ ಮಾನ್ಯ ಸಭಾಧ್ಯಕ್ಷೆ 14 ವಿತರಣಾ ನಾಲೆ ವ್ಯಾಪ್ತಿನಲ್ಲಿ 26,000 ಎಕರೆ ಅಚ್ಚುಕಟ್ಟಿದೆ. 5 ಲಿಫ್ಟ್ ಇರಿಗೇಷನ್ ಅಡಿನಲ್ಲಿ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಡಿನಲ್ಲಿ 10,000 ಎಕರೆ ಒಂದು ಅಚ್ಚುಕಟ್ಟು ಪ್ರದೇಶ ಇದೆ. ಆ ಒಂದು ಬಾಗೂರು, ನವಿಲೆ, ನುಗ್ಗೇಳ್ಳಿ, ಹಿರಿಸೇವೆ ಒಂದು ಲಿಫ್ಟ್ ಇರಿಗೇಷನ್ ಅಡಿನಲ್ಲಿ ಯಾವುದೇ ರೀತಿಯಾದಂಥ ಲೈನಿಂಗು ವಗೈರೆ ಆಗಿರುವುದಿಲ್ಲ. ಟೈಲೆಂಡ್ಗೆ ನೀರು ಹೋಗಬೇಕಾದ್ರೆ ತುಂಬ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತಕ್ಕಂಥದ್ದು ಏನಂದರೆ, ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಒಂದು DPR ಮಾಡಿಸಿ ಆ ಟೈಲೆಂಡ್ ಭಾಗದ ರೈತರಿಗೆ ಸರಾಗವಾಗಿ ನೀರು ಸರಬರಾಜು ಮಾಡ್ತಕ್ಕಂಥದ್ದಕ್ಕೆ ಒಂದು ಆದ್ಯತೆಯನ್ನು ನೀಡಿ, ಸರ್ಕಾರದಿಂದ ಅನುಮೋದನೆ ನೀಡಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ರೈತರ ಪರವಾಗಿ ಅನುಕೂಲ ಮಾಡಬೇಕಾದಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಅದರ ಜೊತೆಗೆ ಶ್ರೀರಾಮದಯವರ ನಾಲೆ, ಒಡೆಯರ ಕಾಲದಲ್ಲಿ ಆದಂಥ ಒಂದು ನಾಲೆ ಇದೆ. ಅದು ಸುಮಾರು 150 ವರ್ಷದ ಕೆನಾಲ್ ಆಗಿದೆ. ಅಲ್ಲೂ ಕೂಡ ಟೈಲೆಂಡ್ಗೆ ನೀರು ಹೋಗಬೇಕಾದ್ರೆ ಒಂದು ಅಡಚಣೆಗಳಿದೆ. ಅದರ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಅಂತ ನಾನು ಕೂಡಲೇ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷ, ಚನ್ನರಾಯಪಟ್ಟಣ ಅಮಾನಿಕೆರೆ ತೋಟಿ ಪ್ರಾಜೆಕ್ಟು 4161 ಅವಾರ್ಡ್ ಆಗಿ JMCL ಆಗಿದೆ ಸರ್. ಇವತ್ತು 19-1 ಅವಾರ್ಡ್ ಆಗಲಿಕ್ಕೆ 11,19,65,000 ರೂಪಾಯಿನ ಆ ನಿಗಮದಿಂದ SLO ಆಫೀಸ್ಗೆ ಬಿಡುಗಡೆ ಮಾಡಬೇಕಾಗ್ತಾ ಆಗಿದೆ. ಅದನ್ನು ಕೂಡಲೇ, ಯಾಕೆಂದರೆ 95% ಕಾಮಗಾರಿ ಪೂರ್ಣಗೊಂಡಿದೆ. ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮನವಿ ಮಾಡ್ತೇನೆ. ಈ ಒಂದು ಪ್ರಸಕ್ತ ಸಾಲ, ಯಾಕೆಂದರೆ 5% ಕಾಮಗಾರಿ ಉಳಿದಿದೆ. 16.5 ಕಿಲೋಮೀಟರ್ ರೈಸಿಂಗ್ ಮೈನಲ್ಲಿ 9 ಮೀಟರ್ ಉಳಿದಿದೆ. ರೈತರು, ಮಿಕ್ಕ ರೈತರೆಲ್ಲ ಕನ್ಸರ್ನ್ ಕೊಟ್ಟು ಬಿಟ್ಕೊಟ್ಟಿದ್ದಾರೆ. ಆಗ ದುಡ್ಡು ಬಂದಿಲ್ಲ ಅಂತ ಕೆಲವರು ಅಡಚಣೆ ಮಾಡ್ತಾ ಇದ್ದಾರೆ. ಕೂಡಲೇ ಅದು ಭೂ ಪರಿಹಾರಕ್ಕೆ ಹಣವನ್ನು ನೀಡಿ 19-1 ಅವಾರ್ಡ್ ಮಾಡಿಸಿ ಇವು ಬರುವ ಹಂಗಾಮಿನಲ್ಲಿ ನೀರೆತ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ.